ಗೈಸ್ ಫಸ್ಟ್ ಟೈಮ್ ನಮ್ಮ ದಾವಣಗೆರೆಯಲ್ಲಿ OTT ಪ್ಲಾಟ್ಫಾರ್ಮ್ ಬರುವಂತ ಸಿನಿಮಾನ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಒಬ್ರು ಕಷ್ಟದಾಗ ಸುಖದಾಗ ಯಾರು ಬೇಕಾದ್ರೆ ಬರ್ತಾರೆ, ಕಷ್ಟದಾಗ ಇರ್ತಾರಲ್ಲ ಅಭಿಮಾನಿಗಳು, ಅವ್ರು ನಿಜವಾದ ಅಭಿಮಾನಿಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ನಮ್ಮ ದಾವಣಗೆರೆಯಲ್ಲಿ ಗೀತಾಂಜಲಿ ಟಾಕೀಸ್ ಅಲ್ಲಿ ದರ್ಶನ್ ಸರ್ ನಟನೆಯ ಡೆವಿಲ್ ಸಿನಿಮಾದ OTT ಪ್ಲಾಟ್ಫಾರ್ಮ್ ಬರ್ತಲ್ಲ, ಅದಕ್ಕೆ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಬನ್ನಿ ಯಾವ ತರ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ವಿಡಿಯೋ ತೋರಿಸ್ತೀನಿ. ಇವತ್ತಿನ ವಿಡಿಯೋನ ಕೊನೆಯವ್ರು ನೋಡಿ. ಗೈಸ್ ಫಸ್ಟ್ ಟೈಮ್ ನಮ್ಮ ದಾವಣಗೆರೆಯಲ್ಲಿ OTT ಪ್ಲಾಟ್ಫಾರ್ಮ್ ಬರುವಂತ ಸಿನಿಮಾನ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಯಾವ್ದಂತೀರಾ? ಬನ್ನಿ, ಟಿ ಶರ್ಟ್ ಮೇಲೆ ಹಾಕೊಂಡಿದ್ದೀನಿ, ಗೊತ್ತು ನಿಮ್ಗೆ ಯಾವ್ದಂತ, ನೋಡ್ಕೊಂಬಿಡಿ. ನಮ್ಮ ಚಾಲೆಂಜ್ ಸ್ಟಾರ್ ದರ್ಶನ್ ಡಿ ಬಾಸ್ ಅವ್ರದ್ದು ಡೆವಿಲ್ OTT ಪ್ಲಾಟ್ಫಾರ್ಮ್ ಬರೋದಕ್ಕೋಸ್ಕರ ಸೆಲೆಬ್ರೇಷನ್ ಮಾಡ್ತಾರೆ ನಮ್ಮ ದಾವಣಗೆರೆಯಲ್ಲಿ. ಫ್ಯಾನ್ಸ್ಗಳೆಲ್ಲ ಬಂದಿದ್ದಾರೆ, ನೋಡ್ಕೊಂಬಿಡಿ. ಟಿ ಶರ್ಟ್ ಎಲ್ಲ ಹಾಕೊಂಡ್ಬಿಟ್ಟು ನಮಗೂ ಕೂಡ ಅವ್ನು ಕೊಟ್ಟಿದ್ದಾರೆ. ಚೆನ್ನಾಗಿ ಕಾಣಿಸ್ತಿಲ್ಲ ಏನೋ, ಸ್ವಲ್ಪ ನಮ್ಮಿಂದ ಸ್ವಲ್ಪ ಸಪೋರ್ಟ್ ನೋಡಿ. ಇನ್ನೇನೋ ಕೆಲವು ಕ್ಷಣ ಇದೆ, ಅಲ್ಲಿ ಸ್ಟಾರ್ಟ್ ಆಗತ್ತೆ. ಹೂವಿನ ಮೇಲೆ ಕೂಡ ಇದೆ, ಫ್ಯಾನ್ಸ್ ಕೂಡ ಬಂದಿದ್ದಾರೆ, ಬ್ಲಾಕ್ ಕೂಡ ರೆಡಿ ಆಗಿದೆ, ಕಟ್ಔಟು ಕೂಡ ರೆಡಿ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಬನ್ನಿ, ಫ್ಲಾಗ್ ಓಪನ್ ಮಾಡಿದ್ದಾರೆ, ಒಂದು ಸ್ವಲ್ಪ ನಿಮಗೆ ತೋರಿಸ್ತೀನಿ. ಆ ಕಡೆ ಇದೆ, ಆ ಕಡೆ ಇದೆ, ಬನ್ನಿ ಬನ್ನಿ. ಹೇಗಿದೆ ಬಾವುಟ ಫ್ಲಾಗ್ ಹಾಕ್ತಾರೆ ಇವಾಗ. ಗೈಸ್ ಇವಾಗ ಫ್ಲಾಗ್ ಕಟ್ತಾ ಇದಾರೆ ದರ್ಶನ್ ಸರ್ದು ಬಾವುಟದ್ದು. ನಾಲ್ಗಡೆ ಹತ್ತಾ ಇದಾರೆ ಒಬ್ರು. ಕಟ್ಟಲ್ಲ, ಏನ್ ಹೂವಿನ ಮೇಲೆ ಅದ ಕಟ್ಟಲ್ಲ ಏನದನ್ನ? ನಾನೆಲ್ಲ ಸೈಡಿಗೆ ಕಟ್ತಾರಂತ ಮಾಡಿದಪ್ಪ. ಹೂವಿನ ಮೇಲೆ ಹಾಕ್ತಾ ಇದಾರೆ ನೋಡ್ರಿ. ಮೇಲ್ಗಡೆ ಒಬ್ರು ಹತ್ತಿದ್ದಾರೆ. ಇವಾಗ ಕಟ್ಔಟ್ಗೆ ಹೂವಿನ ಹಾರ. ಹಿಂದೆ ಯಾವ ತರ ಕಟ್ತಾ ಇದಾರೆ ಅಂತ ತೋರಿಸ್ತೀನಿ. ಹಿಂಗ್ ತೆರೆಯಿಂದ ನೋಡ್ಬೇಕು, ತೆರೆಯಿಂದ ಯಾವ ತರ ಪರಿಶ್ರಮ ಇದೆ ಅಂತ ನೋಡಿ. ಇಬ್ರು ಎತ್ತಿದ್ದಾರೆ, ಮೇಲ್ಗಡೆ ಚೆಂಡು ಕಟ್ತಾ ಇದಾರೆ. ಹಿಂದೆ ಫ್ಯಾನ್ಸ್ಗಳು ವೇಟ್ ಮಾಡ್ತಾ ಇದಾರೆ. ಯಾವ ಇನ್ನೇನು ಕೆಲವು ಕ್ಷಣ ಪಟಾಕಿ ಹೊಡಿತಾರೆ ನೋಡ್ರಿ, ಇವಾಗ ತೋರಿಸ್ತೀನಿ ಅದನ್ನ. ಗೈಸ್ ಸೆಲೆಬ್ರೇಷನ್ಗೋಸ್ಕರ ಒಂದು ಸ್ವಲ್ಪ ಪಲಾವ್ ವ್ಯವಸ್ಥೆ ಮಾಡಿದ್ದಾರೆ. ಫ್ಯಾನ್ಸ್ ಎಲ್ಲ ನೋಡ್ಕೊಂಬಿಡಿ ಯಾವ ತರ ಪಲಾವ್. ಸ್ಮೆಲ್ ಅಂತ ಗೊತ್ತಾಗಲ್ಲ, ಕಲರ್ ಅಷ್ಟು ನೋಡ್ಕೋಬೇಕು. ಕಲರ್ ನೋಡ್ಕೊಂಬಿಡ್ರಿ. ಬಂದಂತ ಫ್ಯಾನ್ಸ್ ಗಳಿಗೆ ಮಾಡಿದ್ದಾರೆ. ಬೇಗ ಮುಚ್ಚ, ಮತ್ತೆ ಯಾರೋ ಕೂಡ ವಿಡಿಯೋ ಮಾಡ್ತೇಂಬ. ಗೈಸ್ ಇವಾಗ ಟಿ ಶರ್ಟ್ ವಿತರಣೆ ಐತಿ. ಬಂದಂತ ಫ್ಯಾನ್ಸ್ ಗಳಿಗೆಲ್ಲ ಟಿ ಶರ್ಟ್ ಕೊಡ್ತಾ ಇದಾರೆ. ಒಂದ್ಸರಿ ನಿಂತ್ಕೊಂಡ್ಬಿಡಿ. ಸ್ಪಾನ್ಸರ್ ಅವರು ಬನ್ನಿ. ಫ್ಲಾಗ್ ಆಗ್ತಾ ಇದಾರೆ. ಒಂದ್ ಸ್ವಲ್ಪ ಹತ್ರದಿಂದ ಕ್ಲೋಸ್ ಅಪ್ ಅಂತ ತೋರಿಸ್ತೇನೆ. ದೂರ ಸ್ವಲ್ಪ ಎಲ್ಲ ತೆಲಿಗಳು ಅಡ್ಡಾಡ್ ಬರಕತ್ತಾವು. ಬನ್ನಿ, ಡ್ರೋನ್ ಇಲ್ಲಿಂದ ಸಕಾಲ ಫುಲ್ ಎಳ್ಕಲ್ರಿ ಆ ಕಡೆ ಕಡೆ ಮೂಲೆಗೆ. ಏನ್ ಹೇಳ್ತಾನ ಅನ್ಸಿಕೆ ಅನ್ನ ನಮ್ಗೆ ಕೂಡ ಒಂದು ಟಿ ಶರ್ಟ್ ಕೊಟ್ಬಿಟ್ಟು ಸೆಲೆಬ್ರೇಷನ್ ಅದು ಖುಷಿ ವಿಚಾರ. ಇದು ZEE5 ಆಪ್ ನಲ್ಲಿ ಸೆಲೆಬ್ರೇಷನ್ ಇದು ಯಾರ ಒಂದು ಮೂವೀಸ್ ಮಾಡ್ತಾರಲ್ಲ ಗೊತ್ತಿಲ್ಲ, ನಮ್ಮ ಬಾಸ್ ಮೂವಿನ ಮಾಡ್ತಿರೋದು ನನಗಂತೂ ತುಂಬಾನೇ ಖುಷಿ ವಿಚಾರ. ಯಾಕಂದ್ರೆ ಕಾಟೇರ ಸಿನಿಮಾ ಕೂಡ ಮಾಡಿದ್ರು, ಅದೇ ತರನೇ ಈಗ ಡೆವಿಲ್ ಸಿನಿಮಾ ಕೂಡ ಮಾಡ್ತಿರೋದು ನನಗಂತೂ ತುಂಬಾನೇ ಖುಷಿ ತರ್ತಾ ಇದೆ. ಈ ಒಂದು ವಿಚಾರನ ಇವತ್ತು ಸೆಲೆಬ್ರೇಷನ್ ಮಾಡ್ತಿರಕ್ಕೆ ನಮ್ಮ ದಾವಣಗೆರೆ ಅಭಿಮಾನಿ ಸಂಘದವ್ರು ಎಲ್ಲರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೀನಿ. ಗೈಸ್ ಫೈನಲಿ ಸೆಲೆಬ್ರೇಷನ್ ಮಾಡುವಂತ ಸಮಯ, ನೋಡ್ಕೊಂಬಿಡಿ.
Hello guys, ಹೇಳಿವ್ರು welcome to the vlog. ಬ್ಲಾಗ್ 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 ನಂಬತ್ತು ಯಾರು ನಂಬತ್ತು ಯಾರು ಚಾಲೆಂಜಿಂಗ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ಬಸ್ 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 ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ. ಫೈನಲಿ ಇವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಕಟ್ಔಟ್ಗೆ ಫ್ಯಾನ್ಸ್ಗಳೆಲ್ಲ ಮತ್ತೆ ಅಧ್ಯಕ್ಷರೆಲ್ಲ ಸೇರ್ಕೊಂಡ್ಬಿಟ್ಟು ಪುಷ್ಪ ಸಮರ್ಪಣೆ ಮಾಡ್ತಿದ್ದಾರೆ. ಒಂದ್ಸರಿ ನೋಡ್ಕೊಂಬಿಡಿ. ಒಂದು ರಿಲೀಸ್ಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಅದು ಡಿ ಬಾಸ್ಗಳು ಮಾತ್ರ. ಒಬ್ರು ಕಷ್ಟದಾಗ ಸುಖದಾಗ ಯಾರು ಬೇಕಾದ್ರೆ ಬರ್ತಾರೆ. ಕಷ್ಟದಾಗ ಇರ್ತಾರಲ್ಲ ಅಭಿಮಾನಿಗಳು, ಅವ್ರ ನಿಜವಾದ ಅಭಿಮಾನಿಗಳು, ಡಿ ಬಾಸ್ ಪಕ್ಕ ಅಭಿಮಾನಿಗಳು. ಜೈ ಡಿ ಬಾಸ್, ದರ್ಶನ್ ಸರ್ಗೆ, ದರ್ಶನ್ ಸರ್ಗೆ ಉಸಿರಿರುವವರೆಗೂ ಇರ್ತೇವೆ ನಿಮ್ಮಿಂದ. ಜೈ ಡಿ ಬಾಸ್, ಡಿ ಬಾಸ್ಗೆ ಜೈ. ಫೈನಲ್ ಆಗಿ ಈ ಒಂದು ಕಾರ್ಯಕ್ರಮದ ಫೈನಲ್ ಸೆಲೆಬ್ರೇಷನ್ ಯಾವುದಪ್ಪ ಅಂದ್ರೆ ಕೇಕ್ ಕಟ್ ಮಾಡೋದು. ಬನ್ನಿ ಯಾವ ತರ ಕಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಹೋಗು ಮುಂದೆ ಹೋಗು. ಜೈ ಡಿ ಬಾಸ್ ಅಂದ್ರಪ್ಪ. ಜೈ ಜೈ ಡಿ ಬಾಸ್. ಎಲ್ಲ ಕೈ ಇಡ್ರಪ್ಪ. ಹಾಗೆ ಬಿಸಾಕದು. ಇಡಪ್ಪ, ತೆಗೆಸ್ಬಿಡ್ತೀನಿ ನಾನೇ. ಗೈಸ್ ಇವಾಗ ಸ್ವಲ್ಪ ಊಟದ ವ್ಯವಸ್ಥೆ, ಪ್ರಸಾದ. ನೀರಿಲ್ಲ, ನೀರು ತಂದಿಲ್ಲ. ವಾಟ್ರು ನಾನು ನೀಡ್ರಣ ಹೋಗ್ತಾರೆ. ಒಂದು ಇದು ಪ್ರೊಡಕ್ಷನ್ ಹಾಗೆ ನಮ್ಮ ಇವರು G5 ಇವರು ಶೂಟ್ ಮಾಡ್ತಾ ಇರೋದು. ಬನ್ನಿ ನಾವು ಸ್ವಲ್ಪ ಅನ್ನ ಸ್ವೀಕಾರ ಮಾಡೋಣ. ಬನ್ನಿ 0.5 ಹಾಂ ಕ್ಲಿಯರಿಟಿ ಬಂತು. ಶುಗರ್ ಪಗಾರ ಇಲ್ಲಲ್ಲ.
ಮೈಸೂರು ಪಾಕ್ ಹಾಕ್ರಿ, ಜಿಲೇಬಿ ಹಾಕ್ರಿ. ಥ್ಯಾಂಕ್ ಯು. ಎಲ್ಲ ಡಿ ಕುಟುಂಬ ಬನ್ನಿ ಎಲ್ಲ. ಗೈಸ್ 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 ಅನ್ನ ಸಂತರ್ಪಣೆ. ಹಾಂ ಹೇಗಿದೆಯಪ್ಪ ಅನ್ನ? ಸರಿ, ಅನ್ನ ಸಂತರ್ಪಣೆ ಕಾರ್ಯಕ್ರಮದ್ದು ಚೆನ್ನಾಗಿತ್ತಾ ಬ್ರದರ್? ಹೇಗಿದೆ? ಓಕೆ ಓಕೆ, ಮತ್ತೆ ಮುಂದಿನ ಲಾಗಲ್ಲಿ ಸಿಗುವ. ಬಾಯ್.